ಈ ಶಿಬಿರಕ್ಕೆ ಆಗಮಿಸಿರುವಂತಹ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಮತ್ತೆ ನನಗೆ ಈ ಅವಕಾಶ ಕೊಟ್ಟಿರುವಂತಹ ರಂಗನಾಥ್ ಸರ್ ಇರ್ಬೋದು, ಹಾಗೂ ಹೇಮಾ ಮೇಡಮ್ ಅವರು ಇರ್ಬೋದು, ಹಾಗೂ ಆತ್ಮೀಯವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಿನ್ನೆ ನಾವು ಪಂಚಪ್ರಾಣ ಹಾಗೂ ಉಪಪ್ರಾಣಗಳ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ತಿಳ್ಕೊಳ್ತಾ ಇದ್ವಿ. ನಾವು ಯಾವುದೇ ಒಂದು ವಿದ್ಯೆಯನ್ನ ಪೂರ್ಣ ಮಾಡ್ಕೊಳ್ಬೇಕಾದ್ರೆ ಎರಡು ವಿಚಾರಗಳನ್ನ ನಾವು ಕಲಿಬೇಕಾಗತ್ತೆ. ಅದನ್ನ ನಾವು ವಿಕ್ಟ್ರಿ ಅಂತ ಕರಿತೀವಿ. ವಿಕ್ಟ್ರಿ. ದಯಮಾಡಿ ನಿಮ್ ಕ್ಯಾಮ್ರಾಗಳನ್ನು ಆನ್ ಮಾಡ್ಕೊಳ್ಬೋದಾ? ನಿಮ್ಮೆಲ್ಲರ ದರ್ಶನ ಮಾಡ್ತಾ ಆ ಶಿಬಿರ ಮಾಡೋದು ಬಹಳ ಅದ್ಭುತವಾಗಿರುತ್ತೆ. ಯಾಕೆಂದ್ರೆ ಪ್ರತಿಯೊಬ್ಬರಲ್ಲೂ ಆ ಮುಖ್ಯ ಪ್ರಾಣ ಅನ್ನೋದಿದೆ, ಎಲ್ಲರಲ್ಲೂ ಅರಿತಾ ಇದೆ, ಸಜೀವವಾಗಿ ಅರಿತಾ ಇದೆ. ಹಾಗಾಗಿ ನಿಮ್ಮೆಲ್ಲರನ್ನ ನೋಡ್ತಾ ನಮಗೂ ಒಂದಷ್ಟು ಚೈತನ್ಯ ಇನ್ನೂ ಹೆಚ್ಚಾಗತ್ತೆ. ಥ್ಯಾಂಕ್ ಯು. ಈ ವಿಕ್ಟ್ರಿ ಸಿಂಬಲ್ ಅನ್ನ ನೀವೆಲ್ಲ ನೋಡಿರ್ತೀರಿ, ಕೇಳಿರ್ತೀರಿ. ಈ ವಿಕ್ಟ್ರಿ ಅಂತಂದ್ರೆ ಕಂಪ್ಲೀಷನ್ ನಾಲೆಡ್ಜ್ ಅಂಡ್ ಕಂಪ್ಲೀಷನ್ ಆಕ್ಷನ್, ಇವೆರಡರ ಸಿಂಬಲ್. ಕಂಪ್ಲೀಷನ್ ನಾಲೆಡ್ಜ್ ಅಂಡ್ ಕಂಪ್ಲೀಷನ್ ಆಕ್ಷನ್, ಕಂಪ್ಲೀಟ್ ಆಕ್ಷನ್. ಯಾವುದೇ ಒಂದು ವಿದ್ಯೆಯನ್ನ ನಾವು ಸಿದ್ಧಿ ಮಾಡ್ಕೊಳ್ಬೇಕಾದ್ರೆ ಅದು ಪೂರ್ಣವಾದಂಥ ಜ್ಞಾನ ಮತ್ತೆ ಅದು ಪೂರ್ಣವಾದಂತಹ ಅಭ್ಯಾಸ, ಇದು ಬಹಳ ಮುಖ್ಯ ಆಗತ್ತೆ. ಅದೇ ನಿಜವಾದ ಯಶಸ್ಸಿನ ಗುಟ್ಟು. ಪೂರ್ಣವಾದಂತಹ ಆ ಒಂದು ವಿಚಾರಗಳನ್ನು ನಾವು ಕಲ್ತ್ಕೋಬೇಕಾಗತ್ತೆ. ಕಲೀಲಿಲ್ಲ ಅಂದ್ರೆ ಅಭ್ಯಾಸ ಮಾಡೋದು ಡೌಟ್ಸ್ಗಳು ನಿಮ್ಮಲ್ಲಿ ಬರ್ತದೆ. ಅಂತರಾಳದಲ್ಲಿ ಆ ಡೌಟ್ಸ್ಗಳು, ಯಾರಲ್ಲಿ ಆ ಡೌಟ್ಸ್ಗಳು ಅನ್ನೋದು ಕ್ರಿಯೇಟ್ ಆಗುತ್ತೋ ಯಾವುದೇ ಕಾರಣಕ್ಕೂ ಆ ವಿದ್ಯೆಗಳು ಆತನಿಗೆ ಸಿದ್ಧಿ ಆಗೋದಿಲ್ಲ. ಹಾಗಾಗಿ ಇದೆ ಅನ್ನೋದನ್ನ ಪೂರ್ಣವಾಗಿ ನಾವು ಅರ್ಥಕೊಂಡು ಅಭ್ಯಾಸವನ್ನು ಮಾಡಿದಾಗ ಮಾತ್ರ ನಮಗೆ ಅದು ಪೂರ್ಣವಾದಂತಹ ಸಿದ್ಧಿಯನ್ನ ಕೊಡುತ್ತೆ. ನಿನ್ನೆ ನಾನು ಹೇಳಿದ್ದೆ 5 ಮುಖ್ಯ ಪ್ರಾಣಗಳಿದೆ ಮತ್ತೆ 5 ಉಪಪ್ರಾಣಗಳಿದೆ ಅಂತ. ಈ 5 ಪ್ರಾಣಗಳಿಂದನೇ ನಮ್ಮ ಜೀವನ ರಚನೆ ಆಗುವಂಥದ್ದು, ಹಾಗೂ ಈ 5 ಪ್ರಾಣಗಳಿಂದನೇ ನಮ್ಮ ಜೀವನ ಸಂಪೂರ್ಣವಾಗಿ ಪೂರ್ಣ ಆಗೋದು. ನಮ್ಮ ಶರೀರದಿಂದ ನಾವು ಹೊರಗಡೆ ಬರೋದು ಸಹ ಈ ಪ್ರಾಣಗಳಿಂದನೇ. ಶರೀರವನ್ನ ಸೇರಿ ಶರೀರ ರೂಪುಗೊಳ್ಳೋದು ಇದೇ ಪ್ರಾಣಗಳಿಂದಾನೆ. ಹಾಗಾಗಿ ಆ ಒಂದು ವಿಚಾರವನ್ನ ನಿಮಗೆ ಕಂಪ್ಲೀಟ್ ಮಾಡಿ ಹೇಳ್ಬಿಟ್ಟು ಆಮೇಲೆ ನಾನು ಇದನ್ನ ಶುರು ಮಾಡ್ತೇನೆ. ಹೇಳ್ಬೋದಾ? ಅಂದ್ರೆ ನಾವೆಲ್ಲ ಏನ್ ಅನ್ಕೊಳ್ತೀವಿ ಅಂದ್ರೆ ನಾವು ಚೆನ್ನಾಗಿದ್ದೀವಲ್ಲ, ಇದೇ ಸಾಕು ಬಿಡಿ ಗುರುಜಿ, ಕೊನೆಗೆ ತೀರ್ಕೊಂಡಾಗ ಆಗೋದು ನಮಗೆ ಏತಕ್ಕೆ ಅಂತ ನಾವು ಅನ್ಕೊಳ್ತೀವಿ. ಆದ್ರೆ ಇದ್ದಾಗ್ಲೇ ನಿಮ್ಮಲ್ಲಿ ಯಾವುದೇ ರೀತಿಯಾದಂತ ಹತಾಶೆಗಳು, ಭಯಗಳು, ಜೀವದ ಭಯಗಳು ನಿಮ್ಮ ಜೀವನದಲ್ಲಿ ಯಾವತ್ತೂ ಬರಲ್ಲ. ಪೂರ್ಣವಾದ ನಾಲೆಡ್ಜ್ ಇದ್ದು ನೀವು ಅಭ್ಯಾಸವನ್ನ ನಿಮ್ಮ ಮನೇಲಿ ಮಾಡಿದಾಗ ಅದು ಪೂರ್ಣವಾದಂತಹ ಆ ಒಂದು ಯಶಸ್ಸನ್ನು ಅದು ಕೊಡುತ್ತೆ ನಿಮಗೆ. 5 ಪ್ರಾಣಗಳು ಪಂಚ ಪ್ರಾಣಗಳು ಅಂತ ನಾವು ಕರೀತೀವಿ. ಈ ಪಂಚ ಪ್ರಾಣಗಳು ಪಂಚ ಜ್ಯೋತಿಗಳಾಗಿ ನಮ್ಮೆಲ್ಲರಲ್ಲೂ ಉರಿತಾ ಇದೆ, ಕ್ಯಾಂಡಲ್ಸ್ಗಳಾಗಿ ಉರಿ. ಮೊದಲನೇ ಪ್ರಾಣ ಮುಖ್ಯ ಪ್ರಾಣ, ಅದು ನಮ್ಮ ಹೃದಯದ ಭಾಗದಲ್ಲಿದೆ, ಎದೆಯ ಭಾಗದಲ್ಲಿದೆ, ಮುಖ್ಯ ಪ್ರಾಣ. ಎರಡನೇ ಪ್ರಾಣ ವರಹ ಪ್ರಾಣ. ಈ ವರಹ ಪ್ರಾಣ ನಮ್ಮ ಭಾಗದಲ್ಲಿದೆ, ಭಾಗದಲ್ಲಿದೆ. ಎರಡನೇ ಪ್ರಾಣ ಮಾಡುತ್ತೆ ಅಂದ್ರೆ ನಿಮ್ಮ ಶರೀರವನ್ನ ಸಂಪೂರ್ಣವಾಗಿ ಸಂರಕ್ಷಣೆ ಮಾಡುವಂಥದ್ದು, ನಿಮ್ಮ ಶರೀರಕ್ಕೆ ಬೇಕಾಗಿರುವಂತ ಎಲ್ಲ ಎನರ್ಜಿನ ಪಾಸ್ ಮಾಡೋದೇ ಈ ಒಂದು ಪ್ರಾಣ. ನಿಮ್ಮ ಶರೀರ ಎಷ್ಟು ದೊಡ್ಡದಾಗಿ ಬೆಳವಣಿಗೆ ಆಗಿದೆ ಅಂದ್ರೆ, ನೀವು ತುಂಬಾ ಹೆಲ್ದಿ ಆಗಿದ್ದೀರಿ ಅಂದ್ರೆ ಅದಕ್ಕೆ ಕಾರಣ ಈ ವರಹ. ಒಂದೊಮ್ಮೆ ಶರೀರದಲ್ಲಿ ಕೆಲವು ಅಂಗಾಂಗಗಳು ವೈಫಲ್ಯಗಳಾಗ್ತಾ ಇದೆ ಅಂತಂದ್ರೆ ಆ ಒಂದು ಆರ್ಗನ್ಗಳಿಗೆ ಎನರ್ಜಿ ಸರಿಯಾಗಿ ಸಪ್ಲೈ ಆಗ್ತಾ ಇಲ್ಲ, ಅದ್ರ ಪೂರ್ಣ ಆಕ್ಸಿಸ್ ಇರುವಂತದ್ದು ಇಲ್ಲಿ ವರಹ ಪ್ರಾಣದಿಂದ ಆಗುತ್ತೆ. ಮೂರನೇ ಪ್ರಾಣ ನರಸಿಂಹನ ಪ್ರಾಣ.
ಈ ನರಸಿಂಹನ ಪ್ರಾಣ ನಮ್ಮ ನಾಭಿಯ ಭಾಗದಲ್ಲಿದೆ. ನಮ್ಮ ಒಕ್ಕಲಿನ ಭಾಗ, ನಾಭಿಯ ಭಾಗ, ಸೆಂಟರ್ ಆಫ್ ದ ಬಾಡಿ. ಈ ಭಾಗದಲ್ಲಿ ಸಂಪೂರ್ಣ ಆ ಒಂದು ಈಟ್ ಎನರ್ಜಿಯಿಂದ ಕೂಡಿರುವಂಥದ್ದು. ನಿಮ್ಮ ಶರೀರದಲ್ಲಿ ಈಗ ಬಿಸಿ ಇದೆ ಅಂತಂದ್ರೆ ಅದಕ್ಕೆ ಕಾರಣ ಈ ನರಸಿಂಹ. ನಿಮ್ಮಲ್ಲಿ ಆ ಒಂದು ಅದ್ಭುತವಾದಂತಹ ಧ್ವನಿಯನ್ನ ಕೊಡುವಂಥದ್ದು ಈ ನರಸಿಂಹ. ಆ ಒಂದು ಖಡಕ್ಕಾದಂತಹ ವಿಚಾರಗಳನ್ನು ಕೊಡುವಂಥದ್ದು, ಮಾತುಗಳನ್ನು ಸ್ಪಷ್ಟವಾಗಿ ಮಾಡಿಸುವಂಥದ್ದು ಈ ಒಂದು ನರಸಿಂಹ. ನಿಮ್ಮ ಜೀವನದಲ್ಲಿ ಬರುವಂತಹ ಸಮಸ್ಯೆಗಳನ್ನ ಫೇಸ್ ಮಾಡುವಂತಹ ಒಂದು ಆತ್ಮವಿಶ್ವಾಸವನ್ನ ಕೊಡುವಂಥದ್ದು ಈ ನರಸಿಂಹ. ಹಾಗೂ ನಿಮ್ಮಲ್ಲಾಗೋ ಎಲ್ಲ ದುಃಖ ದುಮ್ಮಾನಗಳು, ನೋವು ನಲಿವುಗಳು, ಅಥವಾ ಹಿಂಸೆಗಳು, ಅಥವಾ ಅವಮಾನಗಳು ಅಂತ ನಮ್ಮ ಜೀವನದಲ್ಲಿ ಏನೇನೆಲ್ಲ ಆಗುತ್ತೋ ಅದನ್ನೆಲ್ಲ ಪೂರ್ಣವಾಗಿ ಅರ್ಗಿಸ್ಕೊಳ್ಳುವಂತಹ ತಾಕತ್ತನ್ನ ಕೊಡೋದು ಇದೇ ನರಸಿಂಹ. ಎಷ್ಟೋ ಜನ ಸೂಸೈಡ್ಗಳನ್ನು ಮಾಡ್ಕೊಳ್ತಾರೆ. ಜೀವನ ಸಾಕಾಯ್ತು, ನನಗೆ ಇದನ್ನ ಫೇಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಯಾರೋ ನನ್ಗೆ ಅವಮಾನ ಮಾಡ್ಬಿಟ್ರು, ಏನೋ ಸಾಲದಲ್ಲಿ ಸಿಗಾಕೊಂಡೆ ಅಂದ್ರೆ ಅವರಲ್ಲಿ ಆ ನರಸಿಂಹ ಪ್ರಾಣ ಕಂಪ್ಲೀಷನ್ ಆಫ್ ಆಗಿದ್ರೆ ಮಾತ್ರನೇ ಅವ್ರು ಆ ತರ ಸೂಸೈಡ್ ಮಾಡ್ಕೊಳಕ್ ಸಾಧ್ಯ. ಅಂದ್ರೆ ಆ ಸಮಸ್ಯೆನ ಫೇಸ್ ಮಾಡುವಂತಹ ಸಾಮರ್ಥ್ಯ, ತಾಕತ್ ಅವರಲ್ಲಿ ಇಲ್ಲ. ಅಂದ್ರೆ ಕಾರಣ ಆ ಪ್ರಾಣ ಆಕ್ಟಿವೇಶನ್ ಆಗಿಲ್ಲ. ಆ ಕಾರಣಕ್ಕೆ ಆ ರೀತಿ ಆಗತ್ತೆ. ಯಾರಿಗೆ ಆ ಪ್ರಾಣ ಆಕ್ಟಿವ್ ಆಗತ್ತೆ, ಎಲ್ಲವನ್ನ ಸಹಿಸ್ಕೊಂಡು, ಎಲ್ಲವನ್ನ ದಹಿಸ್ಕೊಂಡು ಆ ಒಂದು ಜೀವನವನ್ನ ಫೇಸ್ ಮಾಡುವಂತಹ ಎಬಿಲಿಟಿ ನಿಮಗೆ ಬರುತ್ತೆ. ನಮ್ಮ ಮಕ್ಕಳುಗಳಿಗೆ ಇದನ್ನ ನಾವು ಹೇಳ್ಕೊಡ್ಬೇಕು. ಮಕ್ಕಳುಗಳಿಗೆ ಮೇಜರ್ ಇದಾಗ್ತಾ ಇರೋದು ಸಮಸ್ಯೆ. 4ನೇ ಪ್ರಾಣ ಗರುಡ ಪ್ರಾಣ. ಈ ಗರುಡ ಪ್ರಾಣ ನಮ್ಮ ನಾಭಿಯ ಅಂದ್ರೆ ನಮ್ಮ ಕಂಠದ ಭಾಗದಲ್ಲಿದೆ, ಕುತ್ತಿಗೆ ಭಾಗದಲ್ಲಿದೆ. ಅತ್ಯಂತ ಅತಿ ಸೂಕ್ಷ್ಮವಾಗಿರುವಂತಹ ಒಂದು ಪ್ರಾಣ ಇದು ನಮ್ಮ ಕಂಠದ ಭಾಗದಲ್ಲಿ. ಅಂದ್ರೆ ನಿಮ್ಮ ಜೀವನದಲ್ಲಿ ತುಂಬಾ ಎತ್ತರಕ್ಕೆ ಬೆಳವಣಿಗೆ ಆಗಬೇಕಾದ್ರೆ, ಉನ್ನತವಾಗಿ ಬೆಳವಣಿಗೆ ಆಗಬೇಕಾದ್ರೆ ಈ ಪ್ರಾಣ ನಿಮ್ಮಲ್ಲೇ ಆಕ್ಟಿವೇಶನ್ ಆಗಿರ್ಬೇಕು. ಇದು ಜಾಗೃತವಾದ್ರೆ ನಿಮ್ಮ ಜೀವನದಲ್ಲಿ ನೀವು ಮಾಡುವಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಆ ಒಂದು ಪ್ರೋಗ್ರೆಸ್ ಅನ್ನ ಕೊಡ್ತಾನೆ ಈ ಒಂದು ಗರುಡ ಪ್ರಾಣ. ಒಂದೊಮ್ಮೆ ಈ ಪ್ರಾಣ ಏನಾದ್ರು ಬ್ಲಾಕ್ ಆದಾಗ, ಇದೇನಾದರೂ ಸಂಪೂರ್ಣವಾಗಿ ಸ್ಟ್ರಕ್ ಆದಾಗ ನಿಮ್ಮ ಬೆಳವಣಿಗೆ ಸಂಪೂರ್ಣವಾಗಿ ಕೆಳಮುಖಿಯಾಗಿ ಬೆಳವಣಿಗೆ ಆಗೋದಿಲ್ಲ, ಕೆಳಮುಖಿಯಾಗಿ ಹೊಟ್ಟೋಗ್ತೀವಿ ನಾವು. ಸೊ ಹಾಗಾಗಿ ನಮ್ಮ ಬೆಳವಣಿಗೆ ಪೂರ್ಣವಾಗಿ ಆಗುವಂಥದ್ದು ಈ ಪ್ರಾಣವೇ ಕೊಡುವಂಥದ್ದು. 5ನೇ ಪ್ರಾಣ ಹಯಗ್ರೀವ ಪ್ರಾಣ, ಅಥವಾ ಕುದುರೆಯ ರೂಪದಲ್ಲಿರುವಂತಹ ಒಂದು ಪ್ರಾಣ ಅಂತ ನಾವು ಕರಿತೀವಿ. ಈ ಪ್ರಾಣ ನಿಮ್ಮ ಶರೀರದಲ್ಲಿ, ನಿಮ್ಮ ಸ್ವಾಧಿಷ್ಠಾನ ಭಾಗದಲ್ಲಿದೆ. ಆದರೆ ಶರೀರದ ಕಣಕಣಗಳಲ್ಲೂ ಇದರ ಅಸ್ತಿತ್ವ ಇದೆ. ಶರೀರ ಕಣಕಣಗಳಲ್ಲೂ ಇದರ ಅಸ್ತಿತ್ವ ಇದೆ. ಈಗ ನೀವು ತುಂಬಾ ಆಕ್ಟಿವ್ ಆಗಿದ್ದೀರಿ ಅಂದ್ರೆ, ತುಂಬಾ ಆಕ್ಟಿವ್ ಆಗಿ ಓಡಾಡ್ತಾ ಇದ್ದೀರಿ ಅಂದ್ರೆ, ಆಕ್ಟಿವ್ ಆಗಿ ಮಾತಾಡ್ತಾ ಇದ್ದೀರಿ ಅಂದ್ರೆ ಅದಕ್ಕಾಗಿ ಹಯಗ್ರೀವ ಪ್ರಾಣ 1 ನಿಮಿಷಕ್ಕೆ 72,000 ನಾಡಿಗಳನ್ನ ತುಂಬಾ ವೇಗವಾಗಿ ಸಂಚಾರ ಮಾಡಿ ಬರ್ತಾನೆ. 1 ನಿಮಿಷಕ್ಕೆ 72,000 ನಾಡಿಗಳನ್ನ 72 ಬಾರಿ ಸಂಚಾರ ಮಾಡಿ ಬರ್ತಾನೆ. ಈತ ಎಷ್ಟು ನಿಮ್ಮಲ್ಲಿ ಸ್ಟ್ರಾಂಗ್ ಆಗಿರ್ತಾನೋ ಅಷ್ಟು ನಿಮ್ಮ ಸ್ಪೀಡ್ ಹೆಚ್ಚಾಗತ್ತೆ. ಒಬ್ಬ ವ್ಯಕ್ತಿ ಒಂದು ಶಾಪ್ ಅನ್ನ ಹಾಕೊಳ್ತಾನೆ ಅಂತ ಅನ್ಕೊಳ್ಳಿ. ಆತನ ಬೆಳವಣಿಗೆ ಯಾವ ತರ ಇರುತ್ತೆ ಅಂದ್ರೆ, ಈ ವರ್ಷ ಶಾಪ್ ಹಾಕೊಳ್ತಾನೆ, ನೆಕ್ಸ್ಟ್ ವರ್ಷ ದೊಡ್ಡ ಶೋರೂಮ್ ಇಟ್ಕೊಳ್ತಾನೆ, ಅದ್ರ ನೆಕ್ಸ್ಟ್ ವರ್ಷ ಎಲ್ಲಾ ಕಡೆ ದೊಡ್ಡ ದೊಡ್ಡ ಬ್ರಾಂಚ್ ಗಳನ್ನ ಮಾಡ್ತಾನೆ. ನಿಮ್ಗೆಲ್ಲ ಬಹಳ ಆಶ್ಚರ್ಯ ಆಗುತ್ತೆ, ಅಲ್ಲ ಬೆಳವಣಿಗೆ ಇಲ್ಲೇ ಇದ್ದೀನಿ ಅಂತ ಹೇಳ್ತಾರೆ. ಅಂದ್ರೆ ನಾವು ತಿನ್ನುವಂತ ಆಹಾರ ಒಂದೇ, ನಾವು ತಗೊಳ್ಳುವಂತ ಗಾಳಿ ಒಂದೇ, ನಾವು ತಗೊಳ್ಳುವಂತ ಆಕ್ಸಿಜನ್ ಒಂದೇ, ಆದ್ರೆ ಅವರ ಸ್ಪೀಡ್ ಹೆಚ್ಚಾಗ್ತಾ ಇದೆಯಲ್ಲ ಯಾಕೆ? ಅದಕ್ಕೆ ಕಾರಣ ಈ ಹಯಗ್ರೀವ ಪ್ರಾಣ. ಈತನ ಸ್ಪೀಡ್ ಹೆಚ್ಚಾಗುತ್ತೋ ಆಗ ನಿಮ್ಮ ಜೀವನದ ಆ ಸ್ಪೀಡು ಸಹ ಹೆಚ್ಚಾಗತ್ತೆ, ನಿಮ್ಮ ವೇಗ ಹೆಚ್ಚಾಗತ್ತೆ, ಕುತ್ಕೊಳ್ಳಿಕ್ಕಾಗಲ್ಲ. ಈ ಪ್ರಾಣ ಯಾರಿಗೆ ಡಿಆಕ್ಟಿವೇಟ್ ಆಗುತ್ತೋ ಅವ್ರಿಗೆ ಲೇಸಿನೆಸ್ ಅನ್ನೋದು ಹೆಚ್ಚಾಗಿ ಬಂದಿರುತ್ತೆ ಶರೀರದಲ್ಲಿ. ಹೇಳೋಕ್ಕಾಗಲ್ಲ, ಕೂರೋಕ್ಕಾಗಲ್ಲ, ಮಲ್ಗದ್ರೆ ಮತ್ತೆ ಹೇಳೋಕ್ಕಾಗಲ್ಲ, ಯಾವುದು ಬೇಡ ಅನ್ಸುತ್ತೆ, ಎಲ್ಲವೂ ಕಷ್ಟ ಅನ್ಸುತ್ತೆ. ಇವೆಲ್ಲವೂ ಆಗುವಂಥದ್ದು ಈ ಹಯಗ್ರೀವ ಪ್ರಾಣದಿಂದ. ನಮ್ಮ ಮನೆಗಳಲ್ಲಿ ಮಕ್ಕಳುಗಳೇನಾದ್ರು ತುಂಬಾ ಲೇಜಿ ಆಗಿದ್ದಾರೆ ಅಂದ್ರೆ, ಬೆಳಿಗ್ಗೆ ಅಷ್ಟೊತ್ತಿಗೆ ಎದೊಳ್ಳಿಕ್ಕೆ ತುಂಬಾ ಕಷ್ಟ ಪಡ್ತಾರೆ ಅಂದ್ರೆ, ಆದ್ರೆ ನಾನು ರಂಗನಾಥ್ ಸರ್ಗೆ ಬಹಳ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಯಾಕೆಂದ್ರೆ ಇಷ್ಟು ಬೇಗ ನಿಮ್ನೆಲ್ಲ ಎದ್ದೇಳಿಸಿ ನಿಮ್ಗೆ ಅತ್ಯದ್ಭುತವಾದಂಥ ಯೋಗ ಸಾಧನೆಗಳನ್ನು ಅವರು ಹೇಳ್ಕೊಡ್ತಾ ಇದ್ದಾರೆ. ಅದು ನಿಜಕ್ಕೂ ಅವರ ಚೈತನ್ಯಕ್ಕೆ ನಾನು ಒಂದು ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು.
ಸೊ ನಿಮ್ಮೆಲ್ಲರಲ್ಲೂ ಈ ಪ್ರಾಣವನ್ನು ಆಕ್ಟಿವೇಟ್ ಮಾಡ್ತಾ ಇದ್ದಾರೆ ಅವರು. ನಿಮ್ಮೆಲ್ಲರಲ್ಲೂ ಈ ಪ್ರಾಣಗಳು ಆಕ್ಟಿವೇಶನ್ ಆಗ್ತಾ ಇದೆ ಪ್ರತಿನಿತ್ಯ. ನಾವು ನಮ್ಮ ಜೀವನದಲ್ಲಿ ನಾವು ಏನು ಕ್ರಿಯೆಗಳನ್ನ ಮಾಡ್ತೀವೋ ಅಥವಾ ನಮ್ಮ ಏನು ಗುಣಗಳನ್ನ ನಾವು ಅಳವಡಿಸ್ಕೊಳ್ತೀವೋ 21 ದಿವಸಕ್ಕೆ ಒಂದು ಹ್ಯಾಬಿಟ್ ಆಗಿ ಬೆಳೆಯುತ್ತೆ. 21 ದಿವಸಕ್ಕೆ ಹ್ಯಾಬಿಟ್ ಆಗಿ ಬೆಳೆಯುತ್ತೆ. ನೀವು ಯಾವುದೇ ಅಭ್ಯಾಸವನ್ನ 21 ದಿವಸಗಳ ಕಾಲ ರೆಗ್ಯುಲರ್ ಆಗಿ ಅಭ್ಯಾಸ ಮಾಡೋದ್ರಿಂದ ಅದು ನಿಮಗೆ ಹ್ಯಾಬಿಟ್ ಆಗಿ ಬೆಳವಣಿಗೆ ಆಗ್ತದೆ. ಈ 5 ಪ್ರಾಣಗಳು ನಮ್ಮೊಳಗೆ ಸಜೀವವಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಈ ಪ್ರಾಣಗಳಿಂದನೇ ನಮ್ಮ ಅಸ್ತಿತ್ವ ಇರುವಂತದ್ದು. ಹಾಗೂ ನಮ್ಮ ಅಸ್ತಿತ್ವ ಸಂಪೂರ್ಣವಾಗಿ ಅಳಿಸೋಗುವುದು ಯಾವಾಗ ಅಂದ್ರೆ ಈ ಪ್ರಾಣಗಳು ನಮ್ಮ ಶರೀರದಿಂದ ಹೊರಗಡೆ ಹೋದಾಗ. ಹಾಗಾದ್ರೆ ಹೊರಗಡೆ ಯಾವ ರೂಪದಲ್ಲಿ ಹೋಗುತ್ತೆ, ಅದೊಂದು ಸಣ್ಣ ಮಾಹಿತಿಯನ್ನ ಕೊಟ್ಬಿಡ್ತೀನಿ, ಯಾಕಂದ್ರೆ ಅದು ಪೂರ್ಣತೆ ಇರಲಿ. ಈಗ ನಾನು ಹೇಳಿದ್ದ ಅರ್ಧಂಬರ್ಧ ಆಯ್ತು. ಆ ಪ್ರಾಣ ಯಾವ ರೀತಿ ಬಂತು ಅಂತ ಹೇಳೋದನ್ನ ಹೇಳ್ದೆ, ಆದ್ರೆ ಈ ಪ್ರಾಣ ಹೋಗುವಾಗ ಯಾವ ರೀತಿ ಆಗತ್ತೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಬಿಟ್ಟು ಆಮೇಲೆ ಅಭ್ಯಾಸವನ್ನ ಹೇಳ್ಕೊಡ್ತೇನೆ. ನೋಡಿ, ನಾವೆಲ್ಲ ನ್ಯಾಚುರಲ್ ಡೆತ್ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಫಸ್ಟ್. ನ್ಯಾಚುರಲ್ ಡೆತ್ ಅನ್ನೋದು ಯಾವ ರೀತಿ ಆಗತ್ತೆ? 6 ತಿಂಗಳಿಂದನೇ ಆತನ ಆಹಾರದಲ್ಲಿ ಆ ಒಂದು ನೆಗೆಟಿವಿಟಿ ಅಥವಾ ಆ ಒಂದು ವಿಚಾರಗಳು ಬಂದಿರುತ್ತೆ. 6 ಮಂತ್ಸ್ ಬಿಫೋರ್ ಬಂದಿರುತ್ತೆ. 6 ಮಂತ್ಸ್ ಬಿಫೋರ್ ಬಂದು ನಮ್ಮ ಈ ಕಾರ್ಡ್ಗಳನ್ನ ನಿಧಾನವಾಗಿ ಒನ್ ಬೈ ಒನ್ ಕಟ್ ಮಾಡ್ಕೊಂಡು ಬರ್ತದೆ. ನಿಧಾನವಾಗಿ ಈ ಕಾರ್ಡ್ಗಳನ್ನು. ವಿ ಹ್ಯಾವ್ 7 ಬಾಡೀಸ್. ನಮ್ಮಲ್ಲಿ 7 ಶರೀರಗಳಿದೆ. 7 ಬಾಡೀಸ್ ಇದೆ. ಈ ಫಿಸಿಕಲ್ ಬಾಡಿ, ಮೆಂಟಲ್ ಬಾಡಿ, ಎಮೋಷನಲ್ ಬಾಡಿ, ಸ್ಪಿರಿಚುವಲ್ ಬಾಡಿ, ಆಸ್ಟ್ರಲ್ ಬಾಡಿ, ಎಥರಿಕ್ ಬಾಡಿ ಅಂಡ್ ಕಾಸಲ್ ಬಾಡಿ ಅಂತ 7 ಶರೀರಗಳಿದೆ. ನೀವೆಲ್ಲ 7 ಚಕ್ರಗಳನ್ನ ಕೇಳಿದ್ದೀರಲ್ಲ? ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ, ಆಜ್ಞಾ, ಸಹಸ್ರಾರ ಅಂತ. ಅದಕ್ಕೆ 7 ಶರೀರಗಳು ಕನೆಕ್ಟ್ ಆಗಿದೆ. ಮೊದಲನೇದೇ ಈ ಫಿಸಿಕಲ್ ಬಾಡಿ, ಎರಡನೇದು ಎಮೋಷನಲ್ ಬಾಡಿ, ಮೂರನೇದು ಮೆಂಟಲ್ ಬಾಡಿ, ನಾಲ್ಕನೇದು ಸ್ಪಿರಿಚುವಲ್ ಬಾಡಿ, ಐದನೇದು ಆಸ್ಟ್ರಲ್ ಬಾಡಿ, ಆರನೇದು ಎಥರಿಕ್ ಬಾಡಿ, ಏಳನೇದು ಕಾಸಲ್ ಬಾಡಿ ಅಂತ 7 ಶರೀರಗಳಿವೆ. ಆ ಶರೀರಗಳು ನಮ್ಮೆಲ್ಲವೂ ಅಸ್ತಿತ್ವದಲ್ಲಿ ಅದು ಸಬ್ಡಲ್ ಆಗಿದೆ. ಅದನ್ನ ನಾವು ಅತಿ ಸೂಕ್ಷ್ಮ ಶರೀರಗಳು ಅಂತ ಕರಿತೀವಿ. 6 ತಿಂಗಳಿಂದನೇ ಬಂದು ಆ ಒಂದೊಂದೇ ಕಾರ್ಡ್ಗಳನ್ನ ಕಟ್ ಮಾಡ್ಕೊಂಡು ಬರ್ತದೆ. ಈ 5 ಪ್ರಾಣಗಳಲ್ಲಿ ಮೊದಲನೇ ಪ್ರಾಣ ವರಹ ಪ್ರಾಣ ಆಫ್ ಆಗತ್ತೆ. ಈ ವರಹ ಪ್ರಾಣ ಯಾವಾಗ ಕ್ಯಾಂಡಲ್ ಆಫ್ ಆಗುತ್ತೋ ಶರೀರದ ಸಂಪೂರ್ಣ ಆ ಒಂದು ಹಿಡಿತ ಅಥವಾ ಗ್ರಿಪ್ ಅನ್ನೋದು ನಾವು ಕಳ್ಕೊಳ್ತೀವಿ. ತೀರ್ಕೊಂಡಿದ ತಕ್ಷಣ ಕೆಲವರು ಈ ಪ್ರಾಣ ಆಫ್ ಆಗಿದ ತಕ್ಷಣ ಮಲಮೂತ್ರಗಳನ್ನೆಲ್ಲ ಹೊರಗಡೆ ವಿಸರ್ಜನೆ ಆಗೋಗಿರ್ತದೆ. ಕೆಲವರಿಗೆ ಆಗತ್ತೆ, ಇಮಿಡಿಯೇಟ್ ಆಗಿ ರಿಲೀಸ್ ಆಗ್ಬಿಡತ್ತೆ. ಕಾರಣ ಈ ಪ್ರಾಣ ಸಂಪೂರ್ಣವಾಗಿ ಆಫ್ ಆಯ್ತು ಅಂತ. ಎರಡನೇ ಪ್ರಾಣ ನರಸಿಂಹನ ಪ್ರಾಣ ಆಫ್ ಆಗತ್ತೆ. ಆಫ್ ಆಗಿದ ತಕ್ಷಣ ನಿಮ್ ಬಾಡಿ ಹೀಟ್ ಆಗಿದ್ದಂತಹ ಶರೀರ ಪೂರ್ಣ ಕೋಲ್ಡ್ ಆಗ್ಬಿಡುತ್ತೆ, ತಣ್ಣಗಾಗ್ಬಿಡುತ್ತೆ ಶರೀರ. ಅದಕ್ಕೆ ತಣ್ಣಗಾಗಿರೋ ಶರೀರಕ್ಕೆ ಚೆನ್ನಾಗಿ ಕೈ ಮತ್ತೆ ಕಾಲನ್ನು ಉಚ್ಚಿಸ್ತಾರೆ, ಸ್ವಲ್ಪ ಹೀಟ್ ಬರ್ಲಿ, ಬಿಸಿ ಬರ್ಲಿ. ಅದು ಆಫ್ ಆಗುತ್ತೆ, ಶರೀರ ಪೂರ್ಣ ಕೋಲ್ಡ್ ಆಗತ್ತೆ. ಆಮೇಲೆ ಮೂರನೇ ಪ್ರಾಣ ಅಯಗ್ರೀವ ಪ್ರಾಣ ಇದೆಯಲ್ಲ, ಅಯಗ್ರೀವ ಪ್ರಾಣ ಅನ್ನೋದು ನಿಮ್ಮ ಶರೀರದಲ್ಲಿ ತುಂಬಾ ವೇಗವಾಗಿ ಸಂಚಾರ ಮಾಡ್ತಿತ್ತಲ್ಲ, ಅದು ನಿಧಾನವಾಗಿ ಸಂಚಾರ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ನಿಧಾನವಾಗಿ ಸಂಚಾರ ಮಾಡಿ ಒಂದು ಕಡೆ ಒಂದು ಪಾಯಿಂಟ್ ಅಲ್ಲಿ ಬಂದು ನಿಂತ್ಕೊಳ್ಳುತ್ತೆ. ಆಗ ಶರೀರದ ಆಕ್ಷನ್ಸ್ಗಳು ಮಾಡ್ಲಿಕ್ಕೆ ಆಗಲ್ಲ. 4ನೇ ಪ್ರಾಣ ಮುಖ್ಯ ಪ್ರಾಣ ಆಫ್ ಆಗತ್ತೆ. ಈ ಎಲ್ಲಾ ಪ್ರಾಣಗಳನ್ನ ಕಂಪ್ಲೀಟ್ ಮಾಡಿಕೊಂಡು ಲಾಸ್ಟ್ ಅಲ್ಲಿ ಈ ಗರುಡ ಪ್ರಾಣ ಬಾಯಿಯ ಮೂಲಕ ಈಚೆ ತಗೊಂಡು ಹೋಗ್ತಾನೆ. ಕೆಲವರು ತೀರ್ಕೊಳ್ಳೋ ಸಂದರ್ಭದಲ್ಲಿ ಬಾಯಿಯನ್ನ ಜಾಸ್ತಿ ಓಪನ್ ಮಾಡಿರ್ತಾರೆ, ಯಾಕೆಂದ್ರೆ ಬಾಯಿಯ ಮೂಲಕನೇ ಅವನು ಹೋಗೋದು ಈಚೆ. ಈ ಎಲ್ಲವೂ ಪ್ರಾಣಗಳು ಕಂಪ್ಲೀಟ್ ಆದ್ಮೇಲೆ ಅದು ತನ್ನ ಡೆನ್ಸಿಟಿಯನ್ನ ಕಡಿಮೆ ಮಾಡಿಕೊಂಡು ಹೈಯರ್ ಪ್ಲೇನ್ಸ್ಗೆ ಅಥವಾ ಅದರದೇ ಆದಂತಹ ಒಂದು ಉನ್ನತವಾದಂತಹ ಲೋಕಕ್ಕೆ ಹೋಗುತ್ತೆ ಅನ್ನೋದು. ಈ ರೀತಿ ನಮ್ಮ ಶರೀರದ ಒಂದು ವಿಸರ್ಜನೆಗಳಾಗ ಪಂಚಪ್ರಾಣಗಳಿಂದನೇ ಶರೀರ
ಆಗಿರುವಂಥದ್ದು ಅಥವಾ ಅಸ್ತಿತ್ವ ಆಗಿರುವಂಥದ್ದು. ಪಂಚಪ್ರಾಣಗಳ ಮೂಲಕವೇ ಈ ಶರೀರ ಪೂರ್ಣ ಆಗುವಂಥದ್ದು. ಹಾಗಾದರೆ ನಮ್ಮ ಜೀವನದಲ್ಲಿ ನಮಗೆ ಉನ್ನತವಾಗಿ ಏನ್ ಬೇಕಾಗತ್ತೆ? ಉತ್ತಮವಾದ ಆರೋಗ್ಯ ಬೇಕು. ಉತ್ತಮವಾದ ಆರೋಗ್ಯ ಬೇಕು. ಅದಕ್ಕೆ ವರಹ ಪ್ರಾಣ ನೋಟ್ ಡೌನ್ ಮಾಡಿ ಇಟ್ಕೊಳ್ಳಿ ನೀವು. ಆಮೇಲೆ ಅಭ್ಯಾಸಗಳನ್ನ ನಿಮ್ಮಲ್ಲಿ ಏನು ಪ್ರಾಬ್ಲಮ್ ಇದೆಯೋ ಆ ಪ್ರಾಬ್ಲಮ್ ತಕ್ಕಂತೆ ಆ ಪ್ರಾಣವನ್ನ ಆಕ್ಟಿವೇಶನ್ ಮಾಡ್ಬೋದು. ನಿಮ್ಮ ಆರೋಗ್ಯ, ದೈಹಿಕ ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ಇದು ಪೂರ್ಣ ಆಕ್ಸಿಸ್ ಇರೋದು ಯಾರ್ದು ಅಂದ್ರೆ ವರಹ ಪ್ರಾಣ. ನಿಮ್ಮಲ್ಲಿ ಶರೀರದ ಯಾವುದೇ ವೈಫಲ್ಯಗಳಿದ್ರು, ಶರೀರದ ಯಾವುದೇ ಬಾಧೆಗಳಿದ್ರು, ಶರೀರದ ಯಾವುದೇ ನೋವುಗಳಿದ್ರು, ಯಾವುದೇ ಡಿಸೀಸ್ಗಳಿದ್ರು, ಅದಕ್ಕೆ ಪೂರ್ಣ ಅದು ಕೊನೆ ಯಾರು ಅಂದ್ರೆ ಅದು ವರಹ ಪ್ರಾಣ. ಅದು ಭೂತತ್ವದಿಂದ ಕೂಡಿರುವಂತಹ ಪ್ರಾಣ. ಈ ಶರೀರ ಕೊನೆಗೆ ಎಲ್ಲೋಗುತ್ತೆ? ಮನೆಗೆ ಹೋಗೋದು. ಮತ್ತೆ ಈ ಶರೀರ ಇಷ್ಟು ಬೆಳವಣಿಗೆ ಆಗಿರೋದಕ್ಕೆ ಕಾರಣ ಏನು ಅಂದ್ರೆ ಆ ಒಂದು ಭೂಮಿಯ ತತ್ವದಿಂದ ಬಂದಂತ ಆಹಾರಗಳನ್ನು ತಿಂದೇ ಈ ಶರೀರ ಬೆಳವಣಿಗೆ ಆಗಿರುವಂಥದ್ದು. ಆದ್ರೆ ಈ ಶರೀರದ ಪೂರ್ಣ ಆಕ್ಸಿಸ್ ಯಾರ್ದು ಅಂದ್ರೆ ವರಹ ಪ್ರಾಣ. ಆಮೇಲೆ ಎರಡನೇದು ನರಸಿಂಹ ಅಂತ ಬರ್ಕೊಳ್ಳಿ. ನರಸಿಂಹ ನಿಮ್ಮ ಮನಸ್ಸು ಮತ್ತೆ ನಿಮ್ಮ ಭಾವನೆಗಳಲ್ಲಿರುವಂತ ಎಲ್ಲ ಕಲುಷಿತಗಳನ್ನ ಶುದ್ಧಿ ಮಾಡೋದು. ನಿಮ್ಮ ಎಮೋ ಏನ್ ಬರ್ತದೆ ಅದ್ರ ಜೊತೆಲೆ ನಾವು ಒಡೆದಾಡೋದು ಸಾಮಾನ್ಯ ಒಂದು ನಮ್ಮ ಕೆಲಸ ಕಾರ್ಯಗಳಲ್ಲಿರ್ಬೋದು, ಮನೆಗಳಲ್ಲಿರ್ಬೋದು, ಅಥವಾ ಹೊರಗಡೆ ಇರಬಹುದು. ನಮ್ಮ ಆನಂದಕ್ಕೆ ಮುಖ್ಯವಾದಂತಹ ಹೊಡೆತ ಹಾಕುವಂಥದ್ದೇ ಈ ಎಮೋಷನಲ್ ಮೆಂಟಲ್ ಬ್ಲಾಕೇಜಸ್ಗಳು. ಈ ವಿಚಾರಗಳಿಂದನೇ ನಮ್ಮ ಮನಸ್ಸು ಕಲುಷಿತಗೊಳ್ಳುವಂಥದ್ದು. ಆ ಕಲುಷಿತವನ್ನ ಶುದ್ಧಿ ಮಾಡೋದೇ ಈ ನರಸಿಂಹ ಪ್ರಾಣ. ಪ್ರತಿನಿತ್ಯವೂ ಡಿಸಪಾಯಿಂಟ್ ಆಗ್ತಾ ಇರ್ತೀವಿ. ಅದಕ್ಕೆ ಕಾರಣ ಏನು ಅಂದ್ರೆ ಈ ನರಸಿಂಹ ಪ್ರಾಣ ಆಕ್ಟಿವ್ ಇಲ್ಲದೆ ಇರೋದ್ರಿಂದ. ಈ ಪ್ರಾಣ ಯಾರಿಗೆ ಆಕ್ಟಿವೇಶನ್ ಆಗುತ್ತೋ ಎಷ್ಟೇ ನೋವು ಬೇಜಾರುಗಳಿದ್ರು ಅದನ್ನು ಇಮಿಡಿಯೇಟ್ ಆಗಿ ಅರಗಿಸ್ಕೊಂಡು ಆನಂದವಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ, ಖುಷಿಯಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ. ಮೂರನೇ ಪ್ರಾಣ ಗರುಡ ಪ್ರಾಣ. ಈ ಗರುಡ ಪ್ರಾಣ ನೀವು ಮಾಡುವಂತಹ ಕೆಲಸ ಕಾರ್ಯಗಳು ಯಾವುದೇ ಆಗಿರಲಿ, ಅದು ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿ, ಯಾವುದೇ ಸೇವೆಗಳನ್ನು ಮಾಡಿ, ಯಾವುದೇ ಅಭ್ಯಾಸಗಳನ್ನು ಮಾಡಿ ನಿಮ್ಮನ್ನ ತುಂಬಾ ಎತ್ತರ ಮಟ್ಟಕ್ಕೆ ಕರ್ಕೊಂಡು ಹೋಗ್ತಾನೆ ಈ ಗರುಡ. ನಾವು ಯಾವುದೋ ಒಂದು ಬಿಸ್ನೆಸ್ ಅನ್ನ ಮಾಡ್ಕೊಂಡಿದೀವಿ, ಆ ಬಿಸ್ನೆಸ್ ಅಲ್ಲಿ ಉನ್ನತವಾದ ಮಟ್ಟಕ್ಕೆ ಕರ್ಕೊಂಡು ಹೋಗ್ತಾನೆ. ಅಥವಾ ನಾವು ಏನು ಕೆಲವು ಅಭ್ಯಾಸಗಳನ್ನು ಮಾಡ್ತಾ ಇದ್ವಿ, ಸಾಧನ ಅಭ್ಯಾಸಗಳನ್ನು ಮಾಡ್ತಾ ಇದ್ವಿ, ಅದರಲ್ಲಿ ಉನ್ನತವಾದಂತ ಒಂದು ಜೀವನವನ್ನು ಪ್ರಾಪ್ತಿ ಮಾಡ್ತಾನೆ. ಯಾವುದೇ ಆಗಿರ್ಬೋದು, ಎನಿ ಫೀಲ್ಡ್, ಆ ಒಂದು ಕ್ಷೇತ್ರದಲ್ಲಿ ನಿಮ್ಮನ್ನ ತುಂಬಾ ಉನ್ನತವಾದ ಮಟ್ಟಕ್ಕೆ ಕರ್ಕೊಂಡು ಹೋಗ್ತಾನೆ ಈ ಗರುಡ ಪ್ರಾಣ. ಆಮೇಲೆ ನಾಲ್ಕನೇ ಪ್ರಾಣ ಅಯವದನ. ಈ ಅಯವದನ ಪ್ರಾಣ ನಿಮ್ಮ ಜೀವನದಲ್ಲಿ ವೇಗವನ್ನ ಕೊಡ್ತಾನೆ. ವೇಗ, ಸ್ಪೀಡ್ ಅನ್ನ ಕೊಡ್ತಾನೆ. ಈ ಕೆಲವರು ಮನೆಯನ್ನ ಕಟ್ಟಬೇಕು ಅನ್ನೋ ಒಂದು ಪ್ಲಾನ್ ಇದೆ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಮನೆಯನ್ನ ಕಟ್ಟಬೇಕು ಅಂತ ಶುರು ಮಾಡ್ತಾರೆ. ಅವ್ರ ಪ್ಲಾನ್ ಇರೋದು ಎಷ್ಟು ಅಂದ್ರೆ 6 ತಿಂಗಳಲ್ಲಿ ಮುಗಿಬೇಕು ಅಥವಾ 1 ವರ್ಷದಲ್ಲಿ ಮುಗಿಬೇಕು ಅಂತ ಅವ್ರ ಪ್ಲಾನ್ ಇರುತ್ತೆ. ಅದು 1 ವರ್ಷ ಆದ್ರೂ ಮುಗಿಯಲ್ಲ, 2 ವರ್ಷ ಆದ್ರೂ ಮುಗಿಯಲ್ಲ, 3 ವರ್ಷ ಆದ್ರೂ ಮುಗಿಯಲ್ಲ, 3.5-4 ವರ್ಷದವರೆಗೂ ಎಳ್ಕೊಂಡು ಹೋಗ್ತಾ ಇರ್ತದೆ. ಅಂದ್ರೆ ಅವ್ರ ಸ್ಪೀಡ್ ತುಂಬಾ ಕಡಿಮೆ ಇದೆ. ಅವರಲ್ಲಿ ಈ ಪ್ರಾಣ ಆಕ್ಟಿವೇಶನ್ ತುಂಬಾ ಕಡಿಮೆ ಇದೆ. ಇದು ಡಿಆಕ್ಟಿವೇಟ್ ಆಗಿದೆ ಅಂತ ಅರ್ಥ. ಕೆಲವರ ಬದುಕಲ್ಲಿ ಅವರ ವೇಗಗಳು ಹೆಚ್ಚಾಗಿದೆ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ, ಅವರಲ್ಲಿ ಅಯವದನ ಪ್ರಾಣ ತುಂಬಾ ಹೈಪರ್ ಆಕ್ಟಿವ್ ಅಲ್ಲಿದೆ. ನಮ್ಮ ಬೆಳವಣಿಗೆ ತುಂಬಾ ಕಡಿಮೆ ಇದೆ ಅಂದ್ರೆ ನಮ್ಮಲ್ಲಿ ಈ ಪ್ರಾಣ ಡಿಆಕ್ಟಿವೇಟ್ ಆಗಿದೆ ಅಷ್ಟೇ. ಮಕ್ಕಳುಗಳಿಗೆ ಈ ಒಂದು ಪ್ರಾಣಗಳನ್ನ ಆಕ್ಟಿವೇಶನ್ ಮಾಡೋದನ್ನ ಹೇಳ್ಕೊಡ್ಬೇಕು. ಅವರ ವಿದ್ಯಾಭ್ಯಾಸದಲ್ಲಿ ಅನಾಸಕ್ತಿಗಳು ಏನಂತ ಬರ್ತಾವೋ, ಆ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಇಲ್ಲದೆ ಇರುವಂಥದ್ದು, ಏಕಾಗ್ರತೆ ಕಡಿಮೆ ಇರುವಂಥದ್ದು, ಅಥವಾ ತುಂಬಾ ಲೇಸಿನೆಸ್ ಇರುವಂಥದ್ದು ಅಂತ ಯಾರಿಗೆಲ್ಲ ಇದೆಯೋ ಅದೆಲ್ಲದಕ್ಕೂ ಮುಖ್ಯ ಕಾರಣ ಈ ಒಂದು ಅಯಗ್ರೀವ ಪ್ರಾಣ. ಓದೋದಿಕ್ಕೆ ಕಷ್ಟ, ಎಕ್ಸಾಮ್ ಬರೀಲಿಕ್ಕೆ ಕಷ್ಟ, ಇಂಟರ್ವ್ಯೂ ಅಟೆಂಡ್ ಮಾಡಲಿಕ್ಕೆ ಕಷ್ಟ,
ಸರಿಯಾದ ಏಕಾಗ್ರತೆ ಇಲ್ಲ, ಸರಿಯಾದ ಸ್ಮರಣ ಶಕ್ತಿ ಇಲ್ಲ, ಬೆಳಿಗ್ಗೆ 5 ಗಂಟೆ 4 ಗಂಟೆಗೆ ಎದ್ದೇಳೋದು ಕಷ್ಟ, ಊಟ ಮಾಡೋದಕ್ಕೆ ಕಷ್ಟ, ಬಲವಂತ ಮಾಡಿ ತಿನ್ನಿಸ್ಬೇಕು ಮಕ್ಕಳುಗಳಿಗೆ, ಆ ಆಟ ಪಾಠಗಳಿಲ್ಲ. ಇವೆಲ್ಲ ಕಾರಣ ಏನು ಅಂದ್ರೆ ಈ ಹಯಗ್ರೀವ ಪ್ರಾಣ ಅವರಲ್ಲಿ ಡಿಆಕ್ಟಿವೇಟ್ ಆಗಿರೋದ್ರಿಂದ ಈ ಒಂದು ಸಿಂಪ್ಟಮ್ಗಳು ಅವರ ಶರೀರದಲ್ಲಿ ಕಾಣಿಸ್ಕೊಳ್ತವೆ. ಅರ್ಥ ಆಗ್ತಿದೆಯಲ್ಲ? ಹಾ, ಲಾಸ್ಟ್ ಮುಖ್ಯ ಪ್ರಾಣ. ಈ ಮುಖ್ಯ ಪ್ರಾಣದಿಂದ ನೀವು ಆಧ್ಯಾತ್ಮಿಕ ಚಿಂತನೆಗಳನ್ನ ಅತಿ ಹೆಚ್ಚು ಮಾಡಲಿಕ್ಕೆ ಸಾಧ್ಯ. ನಿಮ್ಮಲ್ಲಿ ಅನಂತವಾದ ಚೈತನ್ಯ ಅರಿಯುವಂಥದ್ದು ಈ ಮುಖ್ಯ ಪ್ರಾಣ. ಮುಖ್ಯ ಪ್ರಾಣದಿಂದನೇ ನಿಮ್ಮ ಆಧ್ಯಾತ್ಮಿಕ ಜೀವನ ತುಂಬಾ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಆಗತ್ತೆ. ನಿಮ್ಮಲ್ಲಿ ಯಾವಾಗ ಅನಂತವಾದ ಚೈತನ್ಯ ಅರಿಲಿಕ್ಕೆ ಶುರುವಾಗುತ್ತೋ ನೀವು ಎಲ್ಲಾ ಫೀಲ್ಡ್ಗಳಲ್ಲೂ 360 ಡಿಗ್ರಿ ಕಂಪ್ಲೀಷನ್ ಆಗಿ ನೀವು ಗ್ರೋತ್ ಆಗ್ಲಿಕ್ಕೆ ಸಾಧ್ಯ. ಮುಖ್ಯ ಪ್ರಾಣ, ಆ ಮುಖ್ಯ ಚೇತನಾ ಶಕ್ತಿ, ಮುಖ್ಯ ಪ್ರಾಣ ಶಕ್ತಿ, ಅದನ್ನು ನಾವು ಇನ್ಕ್ರೀಸ್ ಮಾಡ್ಕೊಳ್ಬೇಕು. ಅದನ್ನ ಲೈಫ್ ಫೋರ್ಸ್ ಎನರ್ಜಿ ಅಂತಾನೂ ಕರೀತಾರೆ. ಲೈಫ್ ಫೋರ್ಸ್ ಎನರ್ಜಿ. ಈ ಪ್ರಾಣ ಅನ್ನೋದು ಯಾವ ರೀತಿ ಮೇಡಪ್ ಅಪ್ ಆಗಿದೆ ಅನ್ನೋದನ್ನ ಒಂದ್ಸರಿ ನಾವು ತಿಳ್ಕೊಳ್ಳೋಣ. ನಾವೆಲ್ಲ ಇಷ್ಟೊತ್ತವರೆಗೂ ಪ್ರಾಣ 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 ಅಂತ ಕರೆದ್ವಿ. ಅಂದ್ರೆ ಈ ಪ್ರಾಣ ಅನ್ನೋದು ಯಾವ ರೀತಿ ಕ್ರಿಯೇಟ್ ಆಗತ್ತೆ ಅನ್ನೋದನ್ನ ಯಾಕಂದ್ರೆ ನಿಮ್ಗೆಲ್ಲ ಆಲ್ರೆಡಿ ಗೊತ್ತಿದೆ, ಸರಿ ಹೇಳಿರ್ತಾರೆ. ಆದ್ರೆ ಅದೊಂದು ಡೆಫಿನೇಷನ್ ಕೊಟ್ಬಿಟ್ಟು ಆಮೇಲೆ ನಾನು ಇದನ್ನ ಮುಕ್ತಾಯಗೊಳಿಸ್ತೇನೆ. ನೋಡಿ, ಸೂರ್ಯ ದೇವನಿಂದ ಅನಂತವಾದಂತಹ ಚೈತನ್ಯ ಬರ್ತಾ ಇದೆ. ಅದು ಆಕ್ಸಿಜನ್. ಆಕ್ಸಿಜನ್ ಬರ್ತಾ ಇರೋದು ಯಾರಿಂದ? ಸೂರ್ಯ ದೇವನಿಂದ. ಈ ಭೂಮಿಯಲ್ಲಿ ಪಂಚಭೂತಗಳು ಅಂತ 5 ಶಕ್ತಿಗಳಿದೆ. ಪಂಚಭೂತಗಳು: ಬೆಂಕಿ, ವಾಯು, ಆಕಾಶ, ಭೂಮಿ, ನೀರು. ಈ 5 ಎನರ್ಜಿಗಳಿಂದ ಸಂಪೂರ್ಣ ಈ ಜಗತ್ತು ನಿರ್ಮಾಣ ಆಗಿರುವಂಥದ್ದು. ಮತ್ತೆ ಇಡೀ ಬ್ರಹ್ಮಾಂಡವನ್ನೇ ನಡೆಸ್ತಾ ಇರುವಂತಹ ಒಂದು ಶಕ್ತಿ ಇದೆ. ಆ ಶಕ್ತಿಯನ್ನ ನಾವು ಯೂನಿವರ್ಸಲ್ ಎನರ್ಜಿ ಅಥವಾ ಕಾಸ್ಮಿಕ್ ಎನರ್ಜಿ ಅಂತ ನಾವು ಕರಿತೀವಿ. ಎಷ್ಟು ಶಕ್ತಿಗಳಾಯ್ತು? 5, 6, 7 ಶಕ್ತಿಗಳಾಯ್ತು. ಈ ಎಲ್ಲಾ ಶಕ್ತಿಗಳನ್ನ ಮಿಕ್ಸ್ ಮಾಡಿ ನಮ್ಮ ಈ ನಾಡಿಯ ಅಥವಾ ಈ ಒಂದು ಮೂಗಿನ ಒಳ್ಳೆ ಹತ್ರ ಒಂದು ಪ್ರಾಣ ಇದೆ, ಅದನ್ನ ನಾವು ಕ್ರಕರ ಪ್ರಾಣ ಅಂತ ಕರಿತೀವಿ. ಈ ಕ್ರಕರ ಪ್ರಾಣ ಇವೆಲ್ಲವನ್ನ ಮಿಕ್ಸ್ ಮಾಡಿ ನಮ್ಮ ಶರೀರದ ಒಳಗಡೆ ಕಳಿಸ್ತಾನೆ. ಈ ಮಿಕ್ಸ್ ಮಾಡಿ ಇವೆಲ್ಲವನ್ನ, ಆ ಪಂಚಭೂತ ಶಕ್ತಿಗಳು, ಆ ಪ್ರಾಣ ಅಥವಾ ಒಂದು ಆಕ್ಸಿಜನ್ ಎನರ್ಜಿ ಮತ್ತೆ ಈ ಒಂದು ಯೂನಿವರ್ಸಲ್ ಎನರ್ಜಿ ಅಂತ ಏನಿದೆ, ಇವೆಲ್ಲವನ್ನ ಮಿಕ್ಸ್ ಮಾಡಿ ಅದನ್ನ ಒಳಗಡೆ ರಿಸೀವ್ ಮಾಡ್ತಾನೆ. ಇದು ಈ ರೀತಿ ಆಗುವಂಥದ್ದು ಪ್ರಾಣ. ನಾವು ಹಿಮಾಲಯದ ಹತ್ರ ಒಂದು ಟ್ರೆಕ್ಕಿಂಗ್ ಅಂತ ಹೋಗಿದ್ವಿ. ಆ ಜಾಗದಲ್ಲಿ ಗಾಳಿ ಇದೆ, ಅಪಾರವಾದ ಗಾಳಿ ಇದೆ. ಆದ್ರೆ ಆ ಜಾಗದಲ್ಲಿ ಕೆಲವು ಎತ್ತರಕ್ಕೆ ಹೋದಾಗ ಅಲ್ಲಿ ಆಕ್ಸಿಜನ್ ಕೊರತೆ ಇದೆ. ಆಕ್ಸಿಜನ್ ಇಲ್ಲ. ಇಲ್ಲಿ ನಾವು ಒಂದು ಉಸಿರಾಟವನ್ನು ಮಾಡ್ತಾ ಇದೀವಿ ಅಂದ್ರೆ ಅಲ್ಲಿ 1 ಸೆಕೆಂಡ್ಗೆ 3-4 ಉಸಿರಾಟ ಮಾಡ್ಬೇಕು. ಆ ತರ ಇತ್ತು. ಅಂದ್ರೆ ಗಾಳಿ ಬೇರೆ, ಆಕ್ಸಿಜನ್ ಬೇರೆ. ಅದೇ ರೀತಿ ನಮ್ಮಲ್ಲೂ ಸಹ ಈ 5 ಶಕ್ತಿಗಳು, ಪಂಚಭೂತ ಶಕ್ತಿಗಳು ಮತ್ತೆ ಆಕ್ಸಿಜನ್ ಮತ್ತೆ ಈ ಒಂದು ಯೂನಿವರ್ಸಲ್ ಎನರ್ಜಿ ಅಂತ ಏನಿದೆ, ಇವೆಲ್ಲವನ್ನ ಮಿಕ್ಸ್ ಮಾಡಿ ನಮ್ಮ ಒಳಗಡೆ ಕಳಿಸ್ತಾನೆ. ಅದು ಪ್ರಾಣವಾಗಿ ಕನ್ವರ್ಟ್ ಆಗುತ್ತೆ. ಈ ಪ್ರಾಣಗಳು ಈ ಎಲ್ಲಾ ಶರೀರದಲ್ಲಿರುವಂತಹ ಪ್ರಾಣಗಳಿಗೆ ಅದು ಆ ಎಲ್ಲ ಪ್ರಾಣಗಳಿಗೆ ಆ ಒಂದು ಪೂರ್ಣವಾದಂತಹ ಆಕ್ಸೆಸ್ ಅನ್ನ ಕೊಡುವಂಥದ್ದು. ಈ ರೀತಿ ನಮ್ಮಲ್ಲಿ ಪ್ರಕ್ರಿಯೆಗಳು ನಡೀತಾ ಇರುತ್ತೆ. ಹಾಗಾದ್ರೆ ಈ ಎಲ್ಲಾ ಪ್ರಾಣಗಳನ್ನ ಆಕ್ಟಿವೇಟ್ ಮಾಡ್ಲಿಕ್ಕೆ ಒಂದು ಸರಳವಾದಂತ ಸೂತ್ರಗಳನ್ನ ನಾನು ನಿಮ್ಗೆ ಉಪದೇಶವನ್ನ ಮಾಡ್ತೇನೆ. ಇದೆಲ್ಲರಿಗೂ ಅರ್ಥ ಆಗ್ತಿದ್ಯಾ? 5 ಪ್ರಾಣಗಳು ಪೂರ್ಣವಾಗಿ ನಮ್ಮಲ್ಲಿ ಸಜೀವವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಈಗ ನೀವೇನ್ ಮಾಡ್ಬೇಕು ಅಂದ್ರೆ, ನಿಮ್ಮ ಕೆಲಸ ಏನು ಅಂದ್ರೆ, ನೀವು ಯಾವ ಫೀಲ್ಡ್ ಅಲ್ಲಿ, ಯಾವ ವಿಚಾರದಲ್ಲಿ ನೀವು ಬ್ಲಾಕ್ ಆಗಿದ್ದೀರಿ ಅನ್ನೋದನ್ನು ಫಸ್ಟ್ ನೀವು ರೈಟ್ ಡೌನ್ ಮಾಡಿ ಇಟ್ಕೋಬೇಕು. ನಿಮ್ಮ ಆರೋಗ್ಯದಲ್ಲಿ ಪ್ರಾಬ್ಲಮ್ಸ್ ಇದೆಯಾ? ಆರೋಗ್ಯ ಅಂತ ಬಂದ್ರೆ ವರಹ ಪ್ರಾಣ. ಅಥವಾ ಮೆಂಟಲಿ ಎಮೋಷನಲಿ ತುಂಬಾ ಡ್ಯಾಮೇಜಸ್ ಆಗ್ತಾ ಇದ್ದೀರಾ ನೀವು ಪ್ರತಿನಿತ್ಯ?
ನಾವು ಹೊರಗಡೆ ಹೋದ್ರೆ ಖುಷಿಯಾಗಿರ್ತೀನಿ ಗುರುಜಿ, ಮನೆಗೆ ಬಂದ್ರೆ ಸಾಕು ನೆಮ್ಮದಿ ಅನ್ನೋದು ಕಳ್ಕೊಳ್ತೀವಿ, ತುಂಬಾ ಇರಿಟೇಟ್ ಆಗುತ್ತೆ, ತುಂಬಾ ಹಿಂಸೆ ಆಗುತ್ತೆ ಅನ್ನುವಂತಹ ಪದೇ ಪದೇ ಈ ಒಂದು ಸಮಸ್ಯೆಗಳನ್ನು ಬಳಲ್ತಾ ಇರೋರು ಯಾರು ಇದ್ರೆ ನಿಮ್ಮಲ್ಲಿ 100 ಔಟ್ ಆಫ್ 100% ಈಗ ಈ ಒಂದು ನರಸಿಂಹನ ಪ್ರಾಣ ಆಫ್ ಆಗಿರುತ್ತೆ. ಅದನ್ನ ನೀವು ಆಕ್ಟಿವೇಟ್ ಮಾಡ್ಬೇಕಷ್ಟೇ, ಆಕ್ಟಿವೇಟ್ ಮಾಡ್ಬೇಕು, ಅದೆಲ್ಲವನ್ನ ದಹಿಸ್ಬೇಕು. ಆಗ ನೀವು ಆನಂದವಾಗಿ ಇರ್ಲಿಕ್ಕೆ ಸಾಧ್ಯ ಆಗತ್ತೆ. ಅಥವಾ ನಿಮ್ಮ ಜೀವನದಲ್ಲಿ ತುಂಬಾ ದುಡಿತೀನಿ ಗುರುಜಿ, ತುಂಬಾ ಶ್ರಮ ಪಡ್ತೀನಿ, ಆದ್ರೆ ಉನ್ನತವಾಗಿ ಬೆಳವಣಿಗೆ ಆಗೋದಿಕ್ಕೆ ಆಗ್ತಾ ಇಲ್ಲ ಅನ್ನೋದೇನಾದ್ರು ಇದ್ರೆ ನಿಮ್ಮಲ್ಲಿ ಗರುಡ ಪ್ರಾಣ ಲಾಕ್ ಆಗಿರುತ್ತೆ. ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದೋಳ್ಬೇಕು ಅಂತ ಅನ್ಕೊಳ್ತೀನಿ ಗುರುಜಿ, ಅಭ್ಯಾಸ ಮಾಡ್ಬೇಕು ಅಂತ ಅನ್ಕೊಳ್ತೀನಿ, ಈ ಕೆಲಸವನ್ನ ಪೂರ್ಣ ಮಾಡ್ಬೇಕು ಅಂತ ಅನ್ಕೊಳ್ತೀನಿ, ಆದ್ರೂ ಆಗ್ತಾ ಇಲ್ಲ ಅನ್ನೋದಾದ್ರೆ ನಿಮ್ಮಲ್ಲಿ ಈ ಹಯಗ್ರೀವ ಪ್ರಾಣ ಆಫ್ ಆಗಿರುತ್ತೆ. ಅರ್ಥ ಆಗ್ತಿದೆಯಲ್ಲ? ಆಮೇಲೆ ನನ್ನಲ್ಲಿ ಏಕಾಗ್ರತೆ ಸಮಸ್ಯೆ ಇದೆ, ಆಮೇಲೆ ವಿದ್ಯಾಭ್ಯಾಸದಲ್ಲಿ ತುಂಬಾ ತೊಂದರೆ ಇದೆ, ಹೊಸದಾಗಿ ಕಲಿಯುವ ಆಸಕ್ತಿಗಳೇ ಇಲ್ಲ, ಈ ರೀತಿಯಾದಂತಹ ಸಮಸ್ಯೆಗಳಿದ್ರೆ, ಹೊಸ ಜ್ಞಾನವನ್ನ ಕಲೀಲಿಕ್ಕೆ ಆಗ್ತಾ ಇಲ್ಲ, ಕಲಿಬೇಕು ಅಂತ ಆಸಕ್ತಿ ಇದೆ ಆದ್ರೆ ಏನೋ ಸಪೋರ್ಟ್ ಆಗ್ತಾ ಇಲ್ಲ ಅನ್ನುವಂತಹ ತೊಂದರೆಗಳು ಯಾರಲ್ಲಿ ಇರ್ತವೋ ಅವರು ಮುಖ್ಯ ಪ್ರಾಣ. ಸ್ಪಿರಿಚುವಲ್ ಪ್ರಾಕ್ಟೀಸ್ಗಳನ್ನ ನೀವು ಮಾಡ್ಬೇಕಾದ್ರೆ ಮುಖ್ಯ ಪ್ರಾಣ ಮಾಡ್ಲೇಬೇಕು, ಅಭ್ಯಾಸ ಮಾಡ್ಲೇಬೇಕು. ಅನಂತವಾದಂತಹ ಬೆಳಕು ನಿಮ್ಮಲ್ಲಿ ಆ ಚೈತನ್ಯದ ರೂಪದಲ್ಲಿ ಅರಿಯುವಂಥದ್ದು ಈ ಮುಖ್ಯ ಪ್ರಾಣದಿಂದನೇ. ಮುಖ್ಯ ಪ್ರಾಣ ಆ ಎನರ್ಜಿಯನ್ನ ಪೂರ್ಣವಾಗಿ ರಿಸೀವ್ ಮಾಡುವಂಥದ್ದು. ನೋಡಿ, ಇಡೀ ಬ್ರಹ್ಮಾಂಡದಲ್ಲಿ ಆ ಒಂದು ಅದ್ಭುತವಾದಂತಹ ಶಕ್ತಿ ಇದೆ. ಭೂಮಿಯ ಅಣುಗಳಲ್ಲೂ ಕಣಕಣಗಳಲ್ಲೂ ಆ ಶಕ್ತಿ ಇದೆ. ಅದನ್ನ ಯೂನಿವರ್ಸಲ್ ಎನರ್ಜಿ, ಈಥರ್ನ್ ಎನರ್ಜಿ, ಕಾಸ್ಮಿಕ್ ಎನರ್ಜಿ ಅಂತ ನಾವು ಕರಿತೀವಿ, ನಾನಾ ಭಾಷೆಗಳಲ್ಲಿ ಕರಿತೀವಿ. ಆ ಮುಖ್ಯವಾದಂತಹ ಶಕ್ತಿಯನ್ನ ಅಬ್ಸರ್ವ್ ಮಾಡ್ಕೊಳ್ಳೋದೇ ಮುಖ್ಯ ಪ್ರಾಣ. ಅರ್ಥ ಆಗ್ತಿದೆಯಲ್ಲ? ಈ ಬ್ರಹ್ಮರಂಧ್ರದಿಂದ ನಮ್ಮ ನೆತ್ತಿಯ ಮಧ್ಯಭಾಗದಲ್ಲಿ ಒಂದು ಬ್ರಹ್ಮರಂಧ್ರ ಅಂತ ಇದೆ. ಈ ಬ್ರಹ್ಮರಂಧ್ರದಿಂದ ಅನಂತವಾದಂತಹ ಬೆಳಕನ್ನ ರಿಸೀವ್ ಮಾಡೋದೇ ಈ ಮುಖ್ಯ ಪ್ರಾಣ. ಪೂರ್ಣವಾದಂತ ಬೆಳಕನ್ನ ರಿಸೀವ್ ಮಾಡೋದೇ ಮುಖ್ಯ ಪ್ರಾಣ. ಆ ಬೆಳಕನ್ನ ಅದು ರಿಸೀವ್ ಮಾಡಲಿಲ್ಲ ಅಂದ್ರೆ ನಿಮ್ಮೆಲ್ಲ ಚೈತನ್ಯ ಅನ್ನೋದು ಇನ್ಕ್ರೀಸ್ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನಿಮ್ಮಲ್ಲಿ ಅನಂತವಾದಂತ ಎನರ್ಜಿ ಇನ್ಕ್ರೀಸ್ ಆಗ್ಬೇಕಾದ್ರೆ ಈ ಮುಖ್ಯ ಪ್ರಾಣವನ್ನ ಅತಿ ಹೆಚ್ಚು ಅಭ್ಯಾಸವನ್ನು ಮಾಡಬೇಕು. ಅರ್ಥ ಆಗ್ತಿದೆಯಾ? ಸೊ ಈಗ ಇದರಲ್ಲಿ ಏನಾದ್ರು ನಿಮ್ಗೆ ಡೌಟ್ಸ್ಗಳಿದ್ರೆ ಕೇಳಿ, ಉತ್ತರ ಕೊಡ್ತೀನಿ. ನಾಳೆ ಬಂದ ತಕ್ಷಣ ಈ 5 ಪ್ರಾಣಗಳನ್ನ ಆಕ್ಟಿವೇಟ್ ಮಾಡುವಂತಹ ಒಂದು ಕ್ಲೆನ್ಸಿಂಗ್ ಮೆಥಡ್ ಮತ್ತೆ ಆಕ್ಟಿವೇಶನ್ ಮೆಥಡ್ ಇವೆರಡನ್ನು ನಾಳೆ ನಾನು ನಿಮಗೆ ಉಪದೇಶವನ್ನ ಮಾಡ್ತೇನೆ. ಓಕೆ, ಇದಿಷ್ಟ ಅರ್ಥ ಆಗಿದ್ರೆ ತಿಳ್ಕೊಳ್ಳಿ. ಏನಾದ್ರು ಅರ್ಥ ಆಗಲಿಲ್ಲ ಅಂದ್ರೆ ಒಂದೆರಡು ಡೌಟ್ಸ್ಗಳು ಏನಾದ್ರು ಇದ್ರೆ ಕೇಳಿ ಹೇಳಿ.